ಇವತ್ತಿನ ವಿಡಿಯೋದಲ್ಲಿ ನಿಮ್ಮ KCET ಇಂಜಿನಿಯರಿಂಗ್ ರ್ಯಾಂಕ್ನ ಪ್ರಿಡಿಕ್ಟ್ ಮಾಡ್ತಾ ಹೋಗೋಣ. ಯಾಕಂದರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ ಇಂಜಿನಿಯರಿಂಗ್ ಓದೋದ್ರಿಂದ ಇಂಜಿನಿಯರಿಂಗ್ ರ್ಯಾಂಕ್ ಎಷ್ಟು ಬರುತ್ತೆ ಅವರಿಗೆ, ಏನು ಕಡಿಮೆ ಬರುತ್ತಾ ಜಾಸ್ತಿ ಬರುತ್ತಾ ಸ್ವಲ್ಪ ಜಿಟರ್ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಎಕ್ಸಾಕ್ಟ್ ಆಗೇ ಇರ್ಬೋದು, ಬಟ್ ಆಸ್ಪಾಸಲ್ಲೇ ಲಾಸ್ಟ್ ಇಯರ್ ಅಷ್ಟೇ ರ್ಯಾಂಕ್ ಬರೋ ಸಾಧ್ಯತೆ ಇದೆ ಈ ವರ್ಷ. ಬಿಕಾಸ್ ಕ್ವಶನ್ ಪೇಪರ್ ಪ್ಯಾಟ್ರನ್ನು ಹಾಗೆ ಹಾರ್ಡ್ನೆಸ್ ನೋಡಿದರೆ ಲಾಸ್ಟ್ ಇಯರ್ ತಗನೇ ಇರೋದ್ರಿಂದ ಲಾಸ್ಟ್ ಇಯರ್ ಅಷ್ಟೇ ನಾವು ರ್ಯಾಂಕ್ ಪ್ರಿಡಿಕ್ಟ್ ಮಾಡ್ಬೋದು. ಅದರಿಂದ ನಿಮ್ಮ ಬೋರ್ಡ್ ಎಕ್ಸಾಮ್ ಆಲ್ರೆಡಿ ಗೊತ್ತು, PCM ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಮಾತ್ರ ನಿಮ್ಮ ಇಂಜಿನಿಯರಿಂಗ್ಗೆ ಮ್ಯಾಟ್ರ್ ಆಗೋದು. ಅದೇ ರೀತಿ ನಿಮ್ಮ ರ್ಯಾಂಕ್ ಕೂಡ KCET ಮಾರ್ಕ್ಸ್ ಕೂಡ ಗೊತ್ತು ನಿಮಗೆ, 180ಗೆ ಎಷ್ಟು ಬಂದಿದೆ ಆಲ್ರೆಡಿ ಕೀ ಆನ್ಸರ್ ನೋಡ್ಕೊಂಡಿರ್ತೀರ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ರ್ಯಾಂಕ್ ಎಷ್ಟು ಬರ್ಬೋದು ಅಂತ ಪ್ರಿಡಿಕ್ಟ್ ಮಾಡೋಣ. ಅದೇ ರೀತಿ ಕೊನೆಗೆ ಒಂದು ವೆಬ್ಸೈಟ್ ಹೇಳ್ತೀನಿ, ಅದರಲ್ಲಿ ನಿಮ್ಮ ಎಕ್ಸಾಕ್ಟ್ ರ್ಯಾಂಕ್ ಕೂಡ ನೀವು ಚೆಕ್ ಮಾಡ್ಬೋದು. ವಿಡಿಯೋನ ಕೊನೆ ತನಕ ನೋಡಿ. ನೀವೇನೋ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಓಕೆ, ನಿಮಗೆ ಇದು ಡಾಕ್ಯುಮೆಂಟ್ ಬಂದು ನಾನು ಪ್ರಿಪೇರ್ ಮಾಡಿರುವಂಥದ್ದು KCET ಮಾರ್ಕ್ಸ್ ವರ್ಸಸ್ ಮಾರ್ಕ್ ಕನ್ವರ್ಜೇಷನ್. ಡೈರೆಕ್ಟಾಗಿ ವಿಷಯಕ್ಕೆ ಹೋದರೆ, ನಿಮ್ಮ ರ್ಯಾಂಕ್ ಏನಾದರೂ 1000 ಒಳ ಬೇಕಿತ್ತು ಅಂದರೆ 1K ಒಳ ಬೇಕಿತ್ತು ಅಂದರೆ ನೀವು ಬೋರ್ಡಲ್ಲಿ 240 to 260 ತೆಗೆದಿದ್ರೆ KCETಲಿ 170 ತೆಗೆದಿರಬೇಕು. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಇದು ಎಲಿಜಿಬಲ್ ಇರಲ್ಲ ನನ್ನ ಪ್ರಕಾರ. ಎರಡನೇದು ನೋಡೋದಾದರೆ 260 to 280 ಇದ್ದು ನಿಮ್ಮದು KCET ಅಂದರೆ 160 ನಿಮ್ಮ ಕೀ ಆನ್ಸರಲ್ಲಿ ಆನ್ಸರ್ ಇದ್ದರೆ ಅಂತ ಮಾರ್ಕ್ಸ್ ಬಂದಿದ್ದರೆ 1K ಒಳಗೆ ಬರ್ಬೋದು. ಅದೇ ರೀತಿ 280 to 300 ಇದ್ದರೆ KCETಲಿ 140 ಇದ್ದರೆ ಆರಾಮಾಗಿ ನೀವು 1K ಒಳಗೆ ರ್ಯಾಂಕ್ ಬರ್ಬೋದು. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಇದು ಲಾಸ್ಟ್ ಇದೆಯಲ್ಲ 280 to 300 ಆ್ಯಂಡ್ 140 KCET ಇದಕ್ಕೆ ಸ್ವಲ್ಪ ನನ್ನ ಪ್ರಕಾರ ತೆಗ್ದಿರ್ಬೋದು. ಇನ್ನು ರ್ಯಾಂಕು 5K ಒಳ ಬೇಕು ಅಂದರೆ 220 to 240 ತೆಗೆದ್ರೆ 160 ತೆಗಿಬೇಕು. 240 to 260 ಇದ್ದರೆ 130 ಇರಬೇಕು. 260 to 280 ಇದ್ದರೆ 120. 280 to 300 ಇದ್ದರೆ 110 ತೆಗೆದಿರಬೇಕು. ನಾನು ಲಾಸ್ಟ್ ಇದೆಯಲ್ಲ 280 to 300 110 ಆ ರೇಂಜಲ್ಲಿತ್ತು. ಅದು ನನ್ನ ರ್ಯಾಂಕ್ ಕೂಡ ಅದೇ ರೇಂಜಲ್ಲಿ ಬಂದಿತ್ತು. ನಿಮ್ಮ ರ್ಯಾಂಕ್ ಏನಾದರೂ 10K ಒಳ ಬೇಕಿತ್ತು ಅಂದರೆ ನಿಮ್ಮ ಬೋರ್ಡಲ್ಲಿ 200 to 220 ಇದ್ದರೆ ಸಾಕು. ಅದೇ ರೀತಿ KCETಲಿ 150 ತೆಗೆದ್ರೆ ಆರಾಮಾಗಿ 10K ಒಳಗೆ ಬರುತ್ತೆ. ಅದಾಗಿಲ್ಲ ಅಂದರೆ 220 to 240 ಇದ್ದರೆ 140, 250 to 280 ಇದ್ದರೆ 110, 280 to 300 ಇದ್ದರೆ 110. ಇಷ್ಟಿದೆ, ನೀವು ಆರಾಮಾಗಿ 10K ಒಳಗೆ ರ್ಯಾಂಕ್ ಬರ್ಬೋದು. ನೋಡ್ಕೊಳ್ಳಿ, ಇಷ್ಟೊಳಗೆ ನಿಮ್ದು ಮಾರ್ಕ್ಸ್ ಇತ್ತಂದ್ರೆ ಇಷ್ಟು ಬರೋ ಸಾಧ್ಯತೆ ಇದೆ. ನಾನು ಕೆಳಗೊಂದು ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದೀನಿ, ಆ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲೊಂದು ವೆಬ್ಸೈಟ್ ಇದು ಫ್ರಂಟ್ ಪೇಜ್ ಸಿಗುತ್ತೆ. ಇಲ್ಲಿ ನೀವು PCMಲ್ಲಿ ಎಷ್ಟು ಸ್ಕೋರ್ ತೊಗೊಂಡಿದ್ದೀರಾ 300ಗೆ. ಎಕ್ಸಾಂಪಲ್ ನಾವು 290 ಅಂತ ಹಾಕೊಳ್ಳೋಣ, 290. ಅದೇ ರೀತಿ ಬೋರ್ಡಲ್ಲಿ ಅವನು 115 ತೆಗೆದಾನ ಅಂತ ಅಂದ್ಕೊಳ್ಳಿ. ಇದನ್ನು ಹಾಕಿ ರ್ಯಾಂಕ್ ಪ್ರೆಡಿಕ್ಟ್ ಮೈ ರ್ಯಾಂಕ್ ಅಂತ ಕ್ಲಿಕ್ ಮಾಡಿ. ಸ್ವಲ್ಪ ವೇಟ್ ಮಾಡಿ, ಅದು ನಿಮ್ಮ ರ್ಯಾಂಕ್ನ ಪ್ರೆಡಿಕ್ಟ್ ಮಾಡ್ತಾಯಿದೆ, ಕ್ಯಾಲ್ಕುಲೇಟ್ ಮಾಡ್ತಾಯಿದೆ. ಇದು ಲಾಸ್ಟ್ ಇಯರ್ ಅನಲೈಸ್ ಮಾಡಿ ಡೇಟಾನೆಲ್ಲ ಕೊಡುತ್ತೆ. ನಾನು ಕೂಡ ಲಾಸ್ಟ್ ಇಯರ್ ಚೆಕ್ ಮಾಡಿದಾಗ ಮೋಸ್ಟ್ ಪ್ರಾಬಬಲಿ ನನ್ನ ರ್ಯಾಂಕು ಕೂಡ 2000 3000 ವೇರಿ ಆಗ್ಬೋದು, ಬಟ್ ಆಲ್ಮೋಸ್ಟ್ ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡುತ್ತೆ. ನೋಡ್ತಾ ಅದು ಕ್ಯಾಲ್ಕುಲೇಟ್ ಮಾಡ್ತಾಯಿದೆ. ನೋಡ್ಬೋದು, ಈ ಒಂದು ರ್ಯಾಂಕು 3003 ಬರುತ್ತೆ. ಎಕ್ಸಾಕ್ಟ್ಲಿ ಇಷ್ಟು ಬರದೇ ಇರ್ಬೋದು, ಬಟ್ ಇದ್ರ ರೇಂಜಲ್ಲೇ ಬರ್ಬೋದು ರ್ಯಾಂಕ್ ಅಂತ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಎಷ್ಟು ರ್ಯಾಂಕ್ ಬಂದಿದೆ ಇಲ್ಲಿ ಅಂತ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.